ಪ್ರೇಕ್ಷಕರೇ ಪ್ರಣಾಮ. ಇದು ವಿಶ್ವ ಪ್ಲಸ್ ಟಿವಿ. ನಮ್ಮ ರಾಷ್ಟ್ರಪರ ಜನಹಿತದ ಮಾಧ್ಯಮ ಅಭಿಯಾನಕ್ಕೆ ನಿಮ್ಮ ಸಹಕಾರ ಇಲ್ಲದಿದ್ದರೆ ಮುನ್ನಡೆಯುವುದು ಅಸಾಧ್ಯ. ನಮ್ಮ ಹೆಜ್ಜೆಗೆ ನಿಮ್ಮ ಸಹಕಾರದ ಹೆಜ್ಜೆ ಇರಲಿ ಅನವರತ. ವೀಕ್ಷಕರೇ, ನಾವು ಇವತ್ತು ರಾಜ್ಯ ರಾಜಕಾರಣದ ಅತ್ಯಂತ ಮಹತ್ವದ ಸ್ಪೀಡ್ ನ್ಯೂಸ್ ಹೊತ್ತು ಬಂದಿದ್ದೇವೆ. ರಾಜ್ಯಪಾಲರು ನೀಡಿರುವ ಮೂಡಾ ಹಗರಣದ ವಿರುದ್ಧದ ವಿಚಾರಣೆಗೆ ಪ್ರಾಸಿಕ್ಯೂಷನ್ ಆದೇಶದ ವಿರುದ್ಧ ಮುಖ್ಯಮಂತ್ರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ಏಕಸದಸ್ಯ ಹೈಕೋರ್ಟ್ ಪೀಠ ಆಗಸ್ಟ್ 29ಕ್ಕೆ ಮುಂದೂಡಿದೆ. ಅದೇ ರೀತಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಯಾವುದೇ ತೀರ್ಮಾನ ಪ್ರಕಟಿಸಲಿಲ್ಲ. ದೂರುದಾರರ ಕಡೆಯಿಂದ ಕೆವಿಯಟ್ ಕೂಡ ದಾಖಲಾಗಿತ್ತು. ಹೈಕೋರ್ಟ್ ಏಕಸದಸ್ಯ ಪೀಠ ಆಗಸ್ಟ್ 29ರ ತನಕ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶ ನೀಡಿದೆ. ನ್ಯಾಯಾಲಯದ ಈ ತೀರ್ಪನ್ನು ಪರಿಗಣಿಸಿ ಜನಪ್ರತಿನಿಧಿಗಳ ನ್ಯಾಯಪೀಠ ಕೂಡ ಅರ್ಜಿದಾರರ ಅಹವಾಲು ಆಲಿಸಿ ವಿಚಾರಣೆ ನಡೆಸಿ ತನ್ನ ತೀರ್ಪು ನೀಡುವಂತಿಲ್ಲ. ಹೈಕೋರ್ಟ್ ಏಕಸದಸ್ಯ ಪೀಠ ತಿಳಿಸಿರುವಂತೆ ಪ್ರಕರಣದ ಎಲ್ಲಾ ಪ್ರಕ್ರಿಯೆಗಳು ಆಗಸ್ಟ್ 29ರ ತನಕ ಸ್ಥಗಿತಗೊಂಡಂತಾಗಿದೆ. ಪ್ರಕರಣ ಕುರಿತು ನ್ಯಾಯಾಲಯ ಪ್ರಕಟಿಸಿದ ಈ ತೀರ್ಪಿನಿಂದ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾತ್ಕಾಲಿಕವಾಗಿ ಪಾರಾದಂತಾಗಿದೆ. ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದ ಮಂಡಿಸಿದರು. ಸಿಎಂ ಪರ ವಾದ ಮಂಡಿಸಿದ ಮನು ಸಿಂಘ್ವಿ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿಯಲ್ಲಿ ಯಾವುದೇ ನಿಖರವಾದ ಕಾರಣಗಳನ್ನು ಪ್ರಸ್ತಾಪಿಸಿಲ್ಲ. ಅಲ್ಲದೆ ಇದರಲ್ಲಿ ದೋಷಗಳಿವೆ ಎಂದು ಹಲವಾರು ಮಾಹಿತಿ ಸಂಗ್ರಹಿಸಿ ಇಟ್ಟು ನ್ಯಾಯಪೀಠದ ಗಮನ ಸೆಳೆದರು. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಯ ನೇರವಾದ ಪಾತ್ರ ಇಲ್ಲ ಎಂದು ನ್ಯಾಯಪೀಠಕ್ಕೆ ಮನು ಸಿಂಘ್ವಿ ತಿಳಿಸಿ ಕರ್ನಾಟಕದ ಮುಖ್ಯಮಂತ್ರಿ ನಿರಪರಾಧಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸಿದರು. ಮತ್ತೊಂದೆಡೆ ರಾಜ್ಯಪಾಲರ ಪರ ತುಷಾರ್ ತಾನು ಕೈಗೊಂಡಿರುವ ಕ್ರಮ ಕಾನೂನುಬದ್ಧವಾಗಿದೆ ಎಂದು ವಾದಿಸಿದರು. 90 ನಿಮಿಷಗಳ ಸುದೀರ್ಘವಾದ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿಗಳು ಕೇಸ್ನ ಪೂರ್ಣ ವಿಚಾರಣೆಯನ್ನು ಆಗಸ್ಟ್ 29ಕ್ಕೆ ಮುಂದೂಡಿದರು. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.